ಹಾಯ್ KCET ಕೌನ್ಸಿಲಿಂಗ್ 2022 ಇದಕ್ಕೆ ಸಂಬಂಧಂತಹ ಎಲ್ಲ ವಿಷಯಗಳನ್ನು ಇವರು ತಿಳ್ಕೊಳ್ತಾ ಇದ್ದಾವೆ. KCET ಕೌನ್ಸಿಲಿಂಗ್ ಪ್ರೊಸೀಜರ್ನಲ್ಲೇ ಹಲವಾರು ರೀತಿಯ ಪ್ರೊಸೀಜರ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇರುತ್ತೆ, ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಮಾಕ್ ಅಲಾಟ್ಮೆಂಟ್ ನಂತರ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಂತರ ಚಾಯ್ಸ್ ಎಂಟ್ರಿ ಅಂತ ಪ್ರೊಸೀಜರ್ ಇರುತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದಾವೆ. ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಬಗ್ಗೆ ಮಾಹಿತಿ ಬೇಕು ಅಂತಂದಿದ್ರೆ ಟೈಮ್ ಸ್ಟ್ಯಾಂಪನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಅದನ್ನು ಸಹಾಯ ಪಡ್ಕೊಂಡು ನೀವು ನಿಮಗೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಪ್ರೊಸೀಜರ್ನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಸರಿ, ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ನೀವೀಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ KCETಗೆ ಅಪ್ಲಿಕೇಶನ್ ಹಾಕಿರ್ತೀರಾ. ನಂತರ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡೋದಕ್ಕೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅವಕಾಶವನ್ನು ನೀಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮನ್ನು ಬರಿತೀರಾ. ಎಕ್ಸಾಮ್ ಬರೆದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಥವಾ ರ್ಯಾಂಕಿಂಗನ್ನು ನೀಡ್ತಾರೆ. ರ್ಯಾಂಕಿಂಗ್ ನೀಡಿದ ನಂತರ ಅಂದರೆ ಕೆಲವು ದಿನಗಳ ನಂತರ ನೆಕ್ಸ್ಟ್ ಪ್ರೊಸೀಜರ್ ಪ್ರಾರಂಭ ಆಗೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ನೀವು ಅಪ್ಲಿಕೇಶನ್ನ ಹಾಕಬೇಕಾದ್ರೆ ನೀವು ಯಾವ್ಯಾವ ಕೋಟಾಕ್ಕೆ ಎಲಿಜಿಬಲ್ ಅಂತ ತಿಳಿಸಿರ್ತೀರಾ. ಅದೇ ರೀತಿ ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಪ್ರೊಡ್ಯೂಸ್ ಮಾಡ್ತೀರಾ ಅದರ ಆಧಾರದ ಮೇಲೆ ನೀವು ಯಾವ್ಯಾವ ಕೋಟಾಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ನಿಮಗೆ ತಿಳಿಸಲಾಗುತ್ತೆ. ಈ ಒಂದು ಪ್ರೊಸೀಜರ್ ಏನಿದೆ ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕರೀತಾರೆ. ಅಂದರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಬೇಕಾದ್ರೆ ಕೆಲವೊಂದು ಕೋಟಾಕ್ಕೆ ಅಂದರೆ ಇದು ನನಗೆ ನಾನು ಇದಕ್ಕೆ ಎಲಿಜಿಬಲ್ ಇದ್ದೀನಿ ಅಂತ ತಿಳಿಸಿರ್ತೀರ. ಸೊ ಅದು ಹೌದಾ ಅಥವಾ ಅಲ್ವಾ ಅದನ್ನು ಚೆಕ್ ಮಾಡ್ತಾರೆ. ಆ ಒಂದು ಪ್ರೊಸೀಜರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಸರಿನಾ? ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ನಲ್ಲಿ ವಿದ್ಯಾರ್ಥಿಗಳಿಗೆ ಇಂತಹ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪಾಲ್ಗೊಳ್ಬೇಕು ಅಂತ ತಿಳಿಸಿರ್ತಾರೆ. ಆ ದಿನಾಂಕದಂದು ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ನಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಸರಿನಾ? ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ಚಿಕ್ಕದಾಗಿ ತಿಳ್ಕೊಳ್ಳೋದಾದರೆ, ನೀವು KCETಗೆ ಅಪ್ಲಿಕೇಶನ್ ಹಾಕಿರ್ತೀರ, ಆ ಒಂದು ಅಪ್ಲಿಕೇಶನ್ನ ಪ್ರಿಂಟೌಟ್ ಬೇಕಾಗತ್ತೆ. ಹಾಗೆ ಫೀ ಪೇಮೆಂಟ್ ರಿಸಿಪ್ಟ್ ಅಥವಾ ಫೀ ಪೇಮೆಂಟ್ ಡೀಟೇಲ್ಸ್ ಅದು ಬೇಕಾಗಿರುತ್ತೆ. ಹಾಗೆ SSLC ಮಾರ್ಕ್ಸ್ ಕಾರ್ಡ್, ನಂತರ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ನಂತರ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಫೋಟೋವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರ, ಅದೇ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಅದರ ನಂತರ ನೀವು 10ನೇ ತರಗತಿಯವರೆಗೆ ಅಂದರೆ 1ರಿಂದ 10ರವರೆಗೆ ಕನ್ನಡ ಮೀಡಿಯಮ್ನಲ್ಲಿ ಸ್ಟಡಿ ಮಾಡಿದಿದ್ರೆ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತೆ. ಹಾಗೆ 1ರಿಂದ 10ನೇ ತರಗತಿಯವರೆಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ದಾಗಿದ್ದರೆ ಗ್ರಾಮೀಣ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತೆ. ಅದೇ ರೀತಿ ನೀವೀಗ ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅದರ ನಂತರ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ. ನಂತರ ಯಾವುದಾದ್ರೂ ಸ್ಪೆಷಲ್ ಕೋಟಾ ಇದ್ದರೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಂಬಂಧಂತಹ ಸರ್ಟಿಫಿಕೇಟನ್ನು ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸರಿನಾ? ನಂತರ ಈ ಒಂದು ರ್ಯಾಂಕಿಂಗ್ ಬಂದ ನಂತರ ಅಥವಾ ನಿಮ್ಮ KCET ಎಕ್ಸಾಮ್ ಮುಗಿದ ನಂತರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ ಏನಿದೆ ಅದಕ್ಕೆ ಸುಮಾರು ಒಂದು 1 ಮಂತ್ ಟೈಮ್ ಇರುತ್ತೆ, ಅಥವಾ 1 ಮಂತ್ಗಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಅದ್ರ ಮೇಲೆ RD ನಂಬರ್ ಇರಬೇಕು. ಅದೇ ರೀತಿ ಆ ಒಂದು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಈ ಒಂದು ವರ್ಷಕ್ಕೆ ಅಪ್ಲಿಕೇಬಲ್ ಆಗಿರಬೇಕು. ಸೊ ಅಕಸ್ಮಾತಾಗಿ ಇಲ್ಲದೇ ಇದ್ದರೆ, RD ನಂಬರ್ ಇಲ್ಲ ಅಥವಾ ಈ ವರ್ಷಕ್ಕೆ ಅಪ್ಲಿಕೇಬಲ್ ಇರುವಂತಹ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೆ ಅದನ್ನು ಆ ಒಂದು ಗ್ಯಾಪ್ ಏನಿದೆ ಎಕ್ಸಾಮ್ ನಂತರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು, ಅದರೊಳಗಡೆ ರೆಡಿ ಮಾಡಿ ಇಟ್ಕೊಂಡಿರಿ. ಇದೇ ರೀತಿ ಸ್ಟಡಿ ಸರ್ಟಿಫಿಕೇಟ್ಸನ್ನು ಕೂಡ. ಸೊ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಸರಿನಾ? ಅದರ ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ ಆದ ನಂತರ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರಲ್ವ, ಅದರ ನಂತರ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಯಾವ್ಯಾವ ಕೋಟಾಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ತಿಳಿಸಿರ್ತಾರೆ. ನಂತರ ಅದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಅಂತ ಇರುತ್ತೆ. ಸೀಕ್ರೆಟ್ ಕೀ ಅಂದರೆ ಏನು ತಿಳ್ಕೊಳ್ಳೋದಾದರೆ, ನೀವೀಗ ಲಾಗಿನ್ ಆಗೋದಕ್ಕೆ ID ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡ್ತೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಲಾಗಿನ್ ಆಗೋದಕ್ಕೆ ID ಸೇಮ್ ಇರುತ್ತೆ, ಬಟ್ ಪಾಸ್ವರ್ಡ್ ಬದಲಿಗೆ ಈ ಒಂದು ಸೀಕ್ರೆಟ್ ಕೀಯನ್ನು ವಿದ್ಯಾರ್ಥಿಗಳು ಬಳಸಬೇಕಾಗತ್ತೆ. ನಂತರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದು ಅಡ್ಮಿಷನ್ ಟೈಮ್ನಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದನ್ನು ಸೇಫಾಗಿ ಇಟ್ಕೊಂಡಿರಿ. ಅದೇ ರೀತಿ ಆ ಒಂದು ಸೀಕ್ರೆಟ್ ಕೀಯನ್ನು
ಅದನ್ನು ಕೂಡ ಸೇಫಾಗಿ ಇಟ್ಕೊಂಡಿರಿ. ಯಾರಿಗೂ ಅಂದರೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಡಿ. ಸೀಕ್ರೆಟ್ ಕೀ ಅಂದರೆ ಏನು ಅಥವಾ ಸೀಕ್ರೆಟ್ ಕೀ ಯಾವುದು ನಿಮ್ಮದು ಅದ್ರ ಬಗ್ಗೆ ಮಾಹಿತಿಯನ್ನು ಬೇರೆಯವರಿಗೆ ತಿಳಿಸ್ಬೇಡಿ. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕ್ಲೋಸ್ ಇದ್ದವರು ಓಕೆ, ಬಟ್ ಜನರಲ್ ಆಗಿ ಶೇರ್ ಮಾಡಬೇಡಿ. ನಂತರ ಮುಂದಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಆಪ್ಷನ್ ಎಂಟ್ರಿ ಅಂತ. ಈಗ ಆಪ್ಷನ್ ಎಂಟ್ರಿ ಅಂದರೆ ಏನು ತಿಳ್ಕೊಳ್ಳೋದಾದರೆ ನಿಮಗೀಗ ಇಂತಹ ಒಂದು ಪರ್ಟಿಕ್ಯುಲರ್ ಕಾಲೇಜ್ನಲ್ಲಿ ಇಂಥ ಒಂದು ಪರ್ಟಿಕ್ಯುಲರ್ ಕೋರ್ಸನ್ನು ಮಾಡಬೇಕು ಅಂತ ಇರುತ್ತೆ. ಸೊ ನಿಮ್ಮ ಆದ್ಯತೆಯ ಆಧಾರದ ಮೇಲೆ ಅಥವಾ ನಿಮ್ಮ ಪ್ರಯಾರಿಟಿ ಏನಿದೆ ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನೀವು ತಿಳಿಸಬಹುದು. ಅಂದರೆ ಇಂತಹ ಕಾಲೇಜ್ನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಇದೆ, ಅದು ಸಿಕ್ಕರೆ ನಾನು ಮಾಡ್ತೇನೆ, ಇಲ್ಲದೇ ಇದ್ದರೆ ಅದೇ ಕೋರ್ಸನ್ನು ಬೇರೆ ಕಾಲೇಜಲ್ಲಿ ಮಾಡ್ತೇನೆ, ಬೇರೆ ಕಾಲೇಜಲ್ಲಿ ಆ ಕೋರ್ಸ್ ಸಿಗದೇ ಇದ್ದರೆ ಮತ್ತೊಂದು ಯಾವುದೋ ಕಾಲೇಜಲ್ಲಿ ಬೇರೆ ಕೋರ್ಸನ್ನು ಮಾಡ್ತೇನೆ. ಈ ರೀತಿ ನಿಮ್ಮ ಪ್ರಯಾರಿಟೀಸನ್ನು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನೀವು ತಿಳಿಸಬಹುದು. ಆ ಪ್ರೊಸೀಜರ್ ಏನಿದೆ ಅದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಆಪ್ಷನ್ ಎಂಟ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಕಾಲೇಜ್ಗಳ ಹೆಸರನ್ನು ಅದೇ ರೀತಿ ಕೋರ್ಸ್ಗಳ ಹೆಸರನ್ನು ಎಂಟ್ರಿ ಮಾಡ್ಬೋದು, ಸರಿನಾ. ನಂತರ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವುದೇ ಒಂದು ಲಿಮಿಟ್ ಇರೋದಿಲ್ಲ. ಅಂತ ಹೇಳಿದರೆ ಕೇವಲ 20 ಕಾಲೇಜ್ ಹೆಸರನ್ನು ಆ್ಯಡ್ ಮಾಡ್ಬೋದು ಅಥವಾ 40 ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡ್ಬೋದು. ಈ ರೀತಿ ಲಿಮಿಟ್ ಇರಲ್ಲ. ನೀವು ಎಷ್ಟು ಕಾಲೇಜ್ಗಳ ಹೆಸರನ್ನು ಬೇಕಾದರೂ ಕೂಡ ಆ್ಯಡ್ ಮಾಡಬಹುದು. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಅದೇ ರೀತಿ ಕೋರ್ಸಸ್ ಅವುಗಳ ಹೆಸರನ್ನು ಆ್ಯಡ್ ಮಾಡಿ, ಆದರೆ ನಿಮ್ಮ ಪ್ರಯಾರಿಟಿ ಪ್ರಕಾರ. ಅಂದರೆ ಪ್ರಯಾರಿಟಿ ಅಂದರೆ ಗೊತ್ತಾಯ್ತಾ, ಇದು ನನ್ನ ಬೆಸ್ಟ್ ಚಾಯ್ಸ್, ಅದನ್ನು ಫಸ್ಟ್ ಪೊಸಿಷನಲ್ಲಿ ಎಂಟರ್ ಮಾಡ್ತೀರಾ. ಅದು ಸಿಗದೇ ಇದ್ದರೆ ಇದು ಓಕೆ, ಸರಿನಾ, ಅದನ್ನು ಸೆಕೆಂಡ್ ಪೊಸಿಷನಲ್ಲಿ. ಈ ರೀತಿ 1 2 3 4 5 6 ಈ ರೀತಿ ನಿಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ಗಳ ಹೆಸರನ್ನು ಎಂಟರ್ ಮಾಡಿ, ಸರಿನಾ. ನಂತರ ಹೇಳಿದ್ನಲ್ಲ, ಲಿಮಿಟ್ ಯಾವುದೇ ಇರೋದಿಲ್ಲ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಹೆಸರನ್ನು ಈ ಒಂದು ಆಪ್ಷನ್ ಎಂಟ್ರಿ ಟೈಮಲ್ಲಿ ಎಂಟ್ರ್ ಮಾಡಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ನಿಮ್ಮ ಆದ್ಯತೆಗಳನ್ನು ಅಥವಾ ಪ್ರಯಾರಿಟೀಸನ್ನು ತಿಳಿಸ್ಬೇಕಾಗತ್ತೆ. ನಂತರ ಆಪ್ಷನ್ ಎಂಟ್ರಿ ಆದ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಈಗ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ತಿಳ್ಕೊಳ್ಳೋದಾದರೆ, ನಿಮಗೆ ಈಗಾಗಲೇ KCET ರ್ಯಾಂಕಿಂಗನ್ನು ನೀಡಿರ್ತಾರೆ. ಅದರ ನಂತರ ನೀವು ಆಪ್ಷನ್ ಎಂಟ್ರಿನ ಮಾಡಿರ್ತೀರಾ, ಅಂದರೆ ನಿಮ್ಮ ಪ್ರಯಾರಿಟೀಸನ್ನು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ತಿಳಿಸಿರ್ತೀರಾ. ಸೊ ನಿಮ್ಮ ರ್ಯಾಂಕಿಂಗ್ನ ಪ್ರಕಾರ ಅದೇ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ನಿಮಗೆ ಯಾವ ಕಾಲೇಜ್ನಲ್ಲಿ ಸೀಟ್ ಸಿಗಬಹುದು ಅಂತ ಈ ಒಂದು ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ತಿಳಿಸಲಾಗುತ್ತೆ. ಆದರೆ ಈ ಒಂದು ಮಾಕ್ ಅಲಾಟ್ಮೆಂಟ್ ಏನಿದೆ ಅದು ಆ್ಯಕ್ಚುಯಲ್ ಅಲಾಟ್ಮೆಂಟ್ ಆಗಿರಲ್ಲ, ಜಸ್ಟ್ ಡೆಮೋ ರೀತಿ ಆಗಿರುತ್ತೆ. ಅಂದರೆ ಯಾವುದಾದ್ರೂ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಥವಾ ಚೇಂಜಸನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಅವಕಾಶ ಇರುತ್ತೆ. ಅದರ ನಂತರ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಸೊ ಅದಕ್ಕೋಸ್ಕರ ಫೈನಲ್ ಆಪ್ಷನ್ ಎಂಟ್ರಿಗಿಂತ ಮೊದಲು ಈ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟಲ್ಲಿ ಹೇಳಿದ್ನಲ್ಲ, ನಿಮ್ಮ ರ್ಯಾಂಕಿಂಗ್ ಅದೇ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ತಿಳಿಸ್ತಾರೆ. ಅದರ ನಂತರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡಬಹುದು, ಸರಿನಾ. ನಂತರ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿರತ್ತೋ ಅದು ಮುಂದೆ ನಿಮಗೆ ಸಿಗ್ಬೋದು ಅಥವಾ ಸಿಗದೇನೂ ಇರಬಹುದು, ಬೇರೆ ಕಾಲೇಜ್ ಅಲಾಟ್ ಆಗ್ಬೋದು. ಈ ಮಾಕ್ ಅಲಾಟ್ಮೆಂಟ್ ಏನಿದೆ ಅದು ಜಸ್ಟ್ ಡೆಮೋ ರೀತಿ ಆಗಿರುತ್ತೆ. ನಂತರ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಈಗ ಎಡಿಟ್ ಮಾಡಿ ಏನು ಸಬ್ಮಿಟ್ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ, ಸರಿನಾ. ಅದಕ್ಕೋಸ್ಕರ ಫೈನಲ್ ಆಪ್ಷನ್ ಎಂಟ್ರಿನ ಮಾಡಬೇಕಾದ್ರೆ ಕರೆಕ್ಟಾಗಿ ಏನು ಎಡಿಟ್ ಮಾಡಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಿಮ್ಮ ಪ್ರಯಾರಿಟೀಸನ್ನು ತಿಳಿಸ್ಬೇಕಾಗತ್ತೆ, ಸರಿನಾ. ಸರಿ, ಈಗ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋದು, ಎಡಿಟ್ ಮಾಡಿದ ನಂತರ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ನಂತರ ನೀವು ಆಪ್ಷನ್ ಎಂಟ್ರಿ ಏನು ಮಾಡ್ತೀರಲ್ವಾ, ಅದು ಆದ ನಂತರ ನಿಮ್ಮ ಪ್ರಯಾರಿಟೀಸ್ ಲಿಸ್ಟ್ ಏನಿರುತ್ತೆ ಅದರ ಪ್ರಿಂಟೌಟನ್ನು ತೆಗೆದು ಇಟ್ಕೊಂಡಿರಿ. ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಅಂದರೆ ಯಾವ್ಯಾವ ಕಾಲೇಜ್ಗಳ ಹೆಸರನ್ನು ಯಾವ್ಯಾವ ಆರ್ಡರಲ್ಲಿ ನೀವು ಎಂಟ್ರಿ ಮಾಡಿದ್ದೀರ ಅದು ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಮಾಡಿದ ನಂತರ ಆ ಒಂದು ಪ್ರಿಂಟೌಟ್ ಏನಿರುತ್ತೆ, ಅಂದರೆ ನಿಮ್ಮ ಪ್ರಯಾರಿಟೀಸ್ನ ಪ್ರಿಂಟೌಟ್ ಏನಿರುತ್ತೆ ಅದನ್ನು ತೆಗೆದು ಸೇಫಾಗಿ ಇಟ್ಕೊಂಡಿರಿ. ಅದರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಅಂದರೆ ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ಕೆಲವು ದಿನಗಳ ನಂತರ ಈ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಸರಿನಾ. ಸರಿ, ಈಗ ಈ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ಸನ್ನು ಅಲಾಟ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಅಂತ ಮತ್ತೊಂದು ಪ್ರೊಸೀಜರ್ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅಲ್ಲಿ ಅಡ್ಮಿಷನ್ ಮಾಡೋದಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು. ಇದೇ ರೀತಿ ಕೆಲವು ಚಾಯ್ಸಸ್ ಇರುತ್ತೆ, ಅವುಗಳ ಬಗ್ಗೆ ಕೂಡ ಈಗ ತಿಳಿದುಕೊಳ್ಳೋಣ, ಸರಿನಾ. ಸರಿ, ಈಗ ಚಾಯ್ಸಸ್ಗಳಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ ರೀತಿ 4 ಚಾಯ್ಸಸ್ ಇರುತ್ತೆ.
ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿರುವಂತಹ ಕಾಲೇಜ್ ಏನಿದೆ ಅದು ವಿದ್ಯಾರ್ಥಿಗೆ ಇಷ್ಟ ಇದೆ, ಅದೇ ಕಾಲೇಜ್ ಬೇಕಿತ್ತು, ಅಲ್ಲಿ ನನಗೆ ಸೀಟ್ ಸಿಕ್ತು. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಆ ಒಂದು ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಬಹುದು. ಸರಿನಾ? ನಂತರ ಅಡ್ಮಿಷನ್ ಟೈಮಲ್ಲೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ತಿಳ್ಕೊಳ್ಳೋಣ. ಸರಿ, ಈಗ ಚಾಯ್ಸ್ 2 ಬಗ್ಗೆ ತಿಳ್ಕೊಳ್ಳೋದಾದರೆ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದು ಇಷ್ಟ ಇದೆ, ಆದರೆ ಅದಕ್ಕಿಂತ ಹೈಯರ್ ಆರ್ಡ್ರಲ್ಲಿ ಅಥವಾ ಅದಕ್ಕಿಂತ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿದರೆ ಅಲ್ಲಿ ಅಡ್ಮಿಷನ್ನ ಮಾಡಿಸ್ಬೇಕು ಅಂತ ಇದ್ದರೆ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅದು ಬ್ಯಾಕಪ್ಪಲ್ಲಿ ಇರುತ್ತೆ, ಅಂದರೆ ಹೋಲ್ಡಲ್ಲಿ ಇರುತ್ತೆ. ಅದೇ ರೀತಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟ್ ಏನಿರುತ್ತೆ ಅದು ಕಾಲೇಜ್ ಏನಿರುತ್ತೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಅಡ್ಮಿಷನ್ನ ಮಾಡಿಸ್ಬಹುದು. ಇಲ್ಲದೇ ಇದ್ದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ವಿದ್ಯಾರ್ಥಿಗಳು ಹೋಗಬಹುದು. ಇದು ಚಾಯ್ಸ್ 2 ಬಗ್ಗೆ. ಚಾಯ್ಸ್ 3 ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದಾದ್ರು ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಅವರಿಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಅದು ಡಿಲೀಟ್ ಆಗುತ್ತೆ, ಅದನ್ನು ಬಿಟ್ಟು ಬಾಕಿ ಎಲ್ಲ ಕಾಲೇಜ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು 60 ಕಾಲೇಜ್ಗಳ ಅಂದರೆ 60 ಕಾಲೇಜ್ಗಳ ಹೆಸರನ್ನ ಎಂಟರ್ ಮಾಡಿದ್ರೆ ನಿಮ್ಮ ಪ್ರಯಾರಿಟಿ ಪ್ರಕಾರ ನಿಮಗೊಂದು 30th ಕಾಲೇಜ್ ಸಿಕ್ಕಿದೆ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಆ 30th ಕಾಲೇಜ್ ಡಿಲೀಟ್ ಆಗುತ್ತೆ, ಅದನ್ನು ಬಿಟ್ಟು ಬಾಕಿ ಕಾಲೇಜ್ಗಳ ಹೆಸರೆಲ್ಲ ಹಾಗೆ ಇರುತ್ತೆ. ಯಾವ ಕಾಲೇಜ್ ಬೇಕಾದರೂ ಕೂಡ ನಿಮಗೆ ಅಲಾಟ್ ಆಗಬಹುದು. ನಂತರ ಚಾಯ್ಸ್ 4 ಅಂದರೆ ಏನು ತಿಳ್ಕೊಳ್ಳೋದಾದರೆ ಯಾವುದಾದ್ರೂ ವಿದ್ಯಾರ್ಥಿಗಳು ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ಅವರು ಕೌನ್ಸಿಲಿಂಗ್ ಪ್ರೊಸೀಜರ್ನಿಂದ ಎಕ್ಸಿಟ್ ಆಗ್ತವೆ. ನಂತರ ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಬಟ್ ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ಕೌನ್ಸಿಲಿಂಗ್ ಪ್ರೊಸೀಜರ್ನಿಂದ ವಿದ್ಯಾರ್ಥಿಗಳು ಎಕ್ಸಿಟ್ ಆಗ್ತಾರೆ, ಅಂದರೆ ಹೊರಗಡೆ ಹೋಗ್ತಾರೆ. ಸೊ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋದಾದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಅದೇ ರೀತಿ ಚಾಯ್ಸ್ ಎಂಟ್ರಿ ಆದ ನಂತರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂದರೆ ಏನು ತಿಳ್ಕೊಳ್ಳೋದಾದರೆ ನೀವು ಈಗಾಗಲೇ ಆಪ್ಷನ್ ಎಂಟ್ರಿಯನ್ನು ಆಲ್ರೆಡಿ ಮಾಡಿರ್ತೀರ, ಅದರ ನಂತರ ನೀವು ಚಾಯ್ಸಸನ್ನು ತಿಳಿಸಿರ್ತೀರ. ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡಿರ್ತಾರೆ ಅವರು ಈ ಒಂದು ಸೆಕೆಂಡ್ ರೌಂಡ್ಗೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರುತ್ತೆ, ಸೊ ಅವರು ಈ ಒಂದು ಸೆಕೆಂಡ್ ರೌಂಡ್ಗೆ ಬರೋದಿಲ್ಲ. ಚಾಯ್ಸ್ 4 ಯಾವುದಾದ್ರು ವಿದ್ಯಾರ್ಥಿ ಸೆಲೆಕ್ಟ್ ಮಾಡಿದರೆ ಅವರು ಕೌನ್ಸಿಲಿಂಗನ್ನು ಹೊರಗಡೆ ಹೋಗ್ತಾರೆ, ಅದಕ್ಕೋಸ್ಕರ ಅವರು ಈ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ನಲ್ಲಿ ಮುಂದೆ ಬರೆಯೋದಿಲ್ಲ. ಆದರೆ ಯಾವುದಾದ್ರೂ ವಿದ್ಯಾರ್ಥಿಗಳು ಚಾಯ್ಸ್ 2 ಅಥವಾ 3 ಕ್ಲಿಕ್ ಮಾಡಿದಿದ್ರೆ ಅಂದರೆ ಸೆಲೆಕ್ಟ್ ಮಾಡಿದಿದ್ರೆ ಅವರು ಸೆಕೆಂಡ್ ರೌಂಡ್ಗೆ ಬರ್ತಾರೆ. ನಂತರ ಯಾವ್ಯಾವ ಸೀಟ್ಸ್ ಇದ್ದಾವೋ, ಯಾವ್ಯಾವ ಕಾಲೇಜ್ನಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಸೀಟ್ಸ್ ಇದ್ದಾವೋ ಅವುಗಳ ಆಧಾರದ ಮೇಲೆ ಅದೇ ರೀತಿ ವಿದ್ಯಾರ್ಥಿಗಳು ನೀಡಿದಂತಹ ಏನು ಆಪ್ಷನ್ ಎಂಟ್ರಿಯಲ್ಲಿ ನೀಡಿದಂತಹ ಆದ್ಯತೆ ಅಂದರೆ ಪ್ರಯಾರಿಟೀಸ್ನ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಕೂಡ ಮತ್ತೆ ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಅದರ ಮೀನಿಂಗನ್ನು ಈಗಾಗಲೇ ಹೇಳಿದ್ದೀನಿ. ಚಾಯ್ಸ್ 1 ಅಂತ ಹೇಳಿದರೆ ನಿಮಗೆ ಸಿಕ್ಕಿರುವಂಥ ಸೀಟ್ ನಿಮಗೆ ಇಷ್ಟ ಇದೆ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡಿ. ಚಾಯ್ಸ್ 2 ಅಂತ ಹೇಳಿದರೆ ಸಿಕ್ಕಿರುವಂಥ ಸೀಟ್ ಬ್ಯಾಕಪ್ಪಲ್ಲಿ ಇರುತ್ತೆ. ನಂತರ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಅದರ ನೆಕ್ಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ನ ಮಾಡಿಸ್ಬೋದು. ಈ ರೀತಿ ಆಪ್ಷನ್ ಇರುತ್ತೆ. ಚಾಯ್ಸ್ 3 ಅಂತ ಹೇಳಿದ್ರೇನು ಏನಾಗಿತ್ತು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈಗಾಗಲೇ ಹೇಳಿದ್ದೆ. ಚಾಯ್ಸ್ 3 ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಬಾಕಿ ಎಲ್ಲ ಪ್ರಯಾರಿಟೀಸ್ ಹಾಗೆ ಇರುತ್ತೆ. ಅದರಲ್ಲಿ ಯಾವ ಕಾಲೇಜ್ ಬೇಕಾದರೂ ಕೂಡ ನೆಕ್ಸ್ಟ್ ರೌಂಡಲ್ಲಿ ಅಲಾಟ್ ಆಗಬಹುದು. ಚಾಯ್ಸ್ 4 ಅಂದರೆ ಮತ್ತೆ ಏನಾಗಿರುತ್ತೆ ಆ ಒಂದು ಕೌನ್ಸಿಲಿಂಗ್ ಪ್ರೊಸೀಜರಿಂದ ಎಕ್ಸಿಟ್ ಆಗೋ ರೀತಿ ಇರುತ್ತೆ. ಅದರ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸೆಕೆಂಡ್ ರೌಂಡ್ ಮುಗಿದ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಡೆಯುತ್ತೆ. ಅಲ್ಲಿ ಕೂಡ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ, ಅಂದರೆ ಬಾಕಿ ಉಳಿದಿರುವಂಥ ಸೀಟ್ಸ್ ನಂತರ ವಿದ್ಯಾರ್ಥಿಗಳ ಪ್ರಯಾರಿಟೀಸ್ ಅದರ ಆಧಾರದ ಮೇಲೆ ಮತ್ತೆ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಅದರ ನಂತರ ಮತ್ತೆ ಚಾಯ್ಸ್ ಎಂಟ್ರಿ ಇರುತ್ತೆ, ಅದರ ಮೂಲಕ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಅಡ್ಮಿಷನನ್ನು ಪಡೆದುಕೊಳ್ಬಹುದು. ಸೊ ಮತ್ತೊಂದು ವಿಷಯವನ್ನು ಹೇಳಿದ್ದೆ, ಏನು ಹೇಳಿ ಅಡ್ಮಿಷನ್ ಪ್ರೊಸೀಜರ್ನು ಕೂಡ ಹೇಳ್ತೇನೆ ಅಂತ. ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಅಂತ ಹೇಳಿದ್ರೆ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಯಾವುದೇ ಒಂದು ರೌಂಡ್ನಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಕಾಲೇಜ್ ಇಷ್ಟ, ಅಲ್ಲಿ ಹೋಗಿ ಅಡ್ಮಿಷನನ್ನು ಮಾಡ್ತೀರಾ ಅಂತ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ತಿಳಿಸಿದ ರೀತಿ ಆಗುತ್ತೆ. ಆಗ ಫೀ ಪೇಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ. ನೀವು ಕಾಲೇಜ್ಗೆ ಫೀ ಪೇಮೆಂಟನ್ನು ಮಾಡ್ತೀರಾ, ಫೀ ಪೇಮೆಂಟ್ ಆದ ನಂತರ ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತೆ. ಅಂದರೆ ನೀವು ಲಾಗಿನ್ ಆಗ್ತಿರಲ್ವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಲಾಗಿನ್ ಆದ ನಂತರ ಅಡ್ಮಿಷನ್ ಆರ್ಡರ್ ಅಂತ ನಿಮಗೆ ಅಲ್ಲೊಂದು ಲಿಂಕ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಆ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರ ಪ್ರಿಂಟೌಟನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೇ ರೀತಿ ಫೀ ಪೇಮೆಂಟ್ ರಿಸಿಪ್ಟ್ ಕೂಡ ಬೇಕಾಗತ್ತೆ. ಸೊ
ಈ ಒಂದು ಅಡ್ಮಿಷನ್ ಆರ್ಡರ್, ಫೀ ಪೇಮೆಂಟ್ ರಿಸೀವ್ಟ್, ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ನಲ್ಲಿ ನೀವು ಪ್ರೊಡ್ಯೂಸ್ ಮಾಡಿದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ KCET ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಅದೇ ರೀತಿ ಅಪ್ಲಿಕೇಶನ್ ಆಗಿರ್ಬೋದು, ನಂತರ 10th 12th ಮಾರ್ಕ್ಸ್ ಕಾರ್ಡ್, ನಂತರ ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ನಲ್ಲಿ ನೀವು ಪ್ರೊಡ್ಯೂಸ್ ಮಾಡಿದಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು, ನಂತರ ಅಡ್ಮಿಷನ್ ಆರ್ಡರ್, ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇವುಗಳೆಲ್ಲ ತೆಗೆದುಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ರಿಪೋರ್ಟಿಂಗ್ ಮಾಡ್ಕೊಂಡ ನಂತರ ಇಂತಹ ವಿದ್ಯಾರ್ಥಿಗಳು ಬಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಸಿದಾರೆ ಅಂತ ಕಾಲೇಜ್ ಕಡೆಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಅದೇ ರೀತಿ ನೀವು ನಿಮ್ಮ ಅಡ್ಮಿಷನ್ ಆದ ನಂತರ ನನ್ನ ಅಡ್ಮಿಷನ್ ಆಯಿತು ಅಂತ ಅದ್ರ ಬಗ್ಗೆ ಕೂಡ ಲಾಗಿನ್ ಆಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ತಿಳಿಸಬೇಕಾಗತ್ತೆ. ಇಷ್ಟು ಆಯಿತು ಅಂತ ಹೇಳಿದ್ರೆ ಅಡ್ಮಿಷನ್ ಪ್ರೊಸೀಜರ್ ಕಂಪ್ಲೀಟ್ ಆದ ರೀತಿ ಆಗುತ್ತೆ. ನಂತರ ಪ್ರಾರಂಭದಲ್ಲಿ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ, ವಿಡಿಯೋ ನಿಮಗೆ ಸಹಾಯ ಆಗಿದ್ದರೆ ಈ ಚಾನಲ್ಗೆ ನೀವು ಮೊದಲೇ ಬಾರಿಗೆ ವಿಸಿಟ್ ಮಾಡಿದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಅಂದರೆ ಮಾಹಿತಿಯನ್ನು ತಿಳಿಸ್ಬೋದು. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋಕ್ಕೂ ಕೂಡ ಸಜೆಸ್ಟ್ ಮಾಡ್ಬೋದು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ಜೈ ಹಿಂದ್.